ಮದುವೆ ಆಗಿರಲ್ಲ, ಮದುವೆ ಆಗಬೇಕು ಅಂತ ಬಂದಿರ್ತಾರೆ. ಏನೇ ಕೆಲಸ ಆಗಬೇಕಾಗಿದ್ರು ತಂದೆ ಪರಮೇಶ್ವರ ಮುನೇಶ್ವರ ಅಂತ ಕೇಳಿ ಈ ಸ್ವಾಮಿ ಜಾಸ್ತಿ ಜನಕ್ಕೆ ಒಳ್ಳೇದು ಮಾಡೈತೆ, ಅದಕ್ಕೋಸ್ಕರ ಪೂಜೆ. ಸ್ವಾಮಿಗಳ ಇಲ್ಲಿ ನೆಲೆ ಆಗಿ ಸುಮಾರು ಒಂದು 60-70 ವರ್ಷದ ಹಿಂದೆ ಈ ಸ್ವಾಮಿ ಜಾಸ್ತಿ ಜನಕ್ಕೆ ಒಳ್ಳೇದು ಮಾಡೈತೆ, ಅದಕ್ಕೋಸ್ಕರ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ಇರಲಿಲ್ಲ, ಮನೆಗೆ ಪೂಜೆ ಮಾಡ್ಕೊತಾ ಇದ್ರು. ಇವ ಒಂದು ವರ್ಷದಿಂದ ಈ ಸ್ಥಳ ಈ ಥರ ಆಗೈತೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾವನೆ ಸ್ವಾಮಿ. ಸ್ವಾಮಿಗೆ ಏನೂ ಇರಲಿಲ್ಲ ಆವಾಗ, ಮನೆಗೆ ಪೂಜೆ ಮಾಡೋವಾಗ ಏನೂ ಇರಲಿಲ್ಲ. ಇವಾಗಂತೂ ಈಗ ಸ್ವಾಮಿ ಪ್ರತಿಜ್ಞ ಆದಮೇಲೆ ಏನೋ ಒಂದು ಭಕ್ತಿಯಿಂದ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಒಳ್ಳೇದು ಮಾಡೈತಿ. ಇಲ್ಲಿ ಮದುವೆ ಆಗಿರಲ್ಲ, ಮದುವೆ ಆಗಬೇಕು ಅಂತ ಬಂದಿರ್ತಾರೆ. ಅಂಥವ್ರಿಗೆ ಮದುವೆ ಮಾಡ್ಕೊಡೋದಕ್ಕೆ ಅವಕಾಶ ಏನು ಅಂತಂದರೆ, ಅವರು ಬಂದು ನಾಗದೋಷ ಏನಾದರೂ ಇದ್ದರೆ ಅದಕ್ಕೆ ನಾಗದೋಷಕ್ಕೆ ಒಂದೊಂದು ರೀತಿ ಅಲ್ಲ, 2-3 ರೀತಿ ಇದೆ ಪರಿಹಾರಗಳು. ಆ ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ. ಒಂದನೆಯದು ದೇವಸ್ಥಾನಕ್ಕೆ, ಇದು ದೇವಸ್ಥಾನ, ಈ ದೇವಸ್ಥಾನಕ್ಕೆ ಸಣ್ಣದಾಗಿ ಅಂತಂದ್ರೆ ಚಿಕ್ಕದಾಗಿ ನಾಗದೋಷ ಆಗಿ ಮದುವೆ ಆಗಿರಲ್ಲ, ಇಲ್ಲ ಪಿತೃದೋಷ ಇರುತ್ತೆ, ಪಿತೃದೋಷಕ್ಕೂ ಪರಿಹಾರ ಇದೆ. ಆ ಯಾವ್ಯಾವ ಇದರಿಂದ ಏನು ಪರಿಹಾರ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿ ಸ್ವಾಮಿ ಹತ್ರ, ಅದನ್ನ ನಾವು ಈ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಉತ್ತರ ಹೇಳ್ಕೊಡ್ತೀವಿ. ಮತ್ತೆ ಮಕ್ಕಳಾಗಿಲ್ಲ ಅಂತ ಬಂದಿರ್ತಾರೆ, ಮಕ್ಕಳಿಲ್ಲ ಅಂದವರಿಗೆ ಹುತ್ತಕ್ಕೆ 9 ದಿವಸ ಪೂಜೆ ಇಲ್ಲ 11 ದಿವಸ ಪೂಜೆ ಮಾಡೋದಕ್ಕೆ ಹೇಳ್ತೀವಿ. ಅವರು ಬಂದು ಅವರು ಯಾವ ರೀತಿಯಲ್ಲಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅದನ್ನು ತಿಳಿಸ್ಕೊಡ್ತೀವಿ ನಾವು. ಅದರಂತೆ ಅವರು ಮಾಡಿದ್ರೆ ಮತ್ತೆ 3 ತಿಂಗಳಲ್ಲಿ ಅವರು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ, 3 ತಿಂಗಳ ಒಳಗಡೆ. ಆದರೆ ಯಾವುದೇ ಕಾರ್ಯಕ್ಕೂ ಏನೇ ಕೆಲಸ ಆಗಬೇಕಾಗಿದ್ರು ತಂದೆ ಪರಮೇಶ್ವರ ಮುನೇಶ್ವರ ಅಂತ ಕೇಳ್ಬಿಟ್ಟು 9 ಅಗರಬತ್ತಿ 9 ಸುತ್ತು ಪ್ರದಕ್ಷಿಣೆ ಮಾಡಿದರೆ ಎಂತೋ ಕಷ್ಟ ಇದ್ರೂ ಬಿಡುಗಡೆ ಆಗುತ್ತೆ. ಸ್ವಾಮಿಗಳು ಇಲ್ಲಿ ನೆಲೆ ಆಗಿ ಸುಮಾರು ಒಂದು 60-70 ವರ್ಷದ ಹಿಂದೆ ಆಗಿರೋದು. ಆದರೆ ಇಷ್ಟು ಇದಿರಲಿಲ್ಲ, ಚಿಕ್ಕದಾಗಿ ಹುತ್ತವಾಗಿತ್ತು. ಮೂಲ ಬಂದು ಇನ್ನೂ ಬೇರೆ ಕಡೆ ಇದೆ. ಆ ಮೂಲ ಅಲ್ಲಿ ಜಾಗ ಇಲ್ಲ ಕಟ್ಟೋದಕ್ಕೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಬಂದು ದೇವಸ್ಥಾನ ಕಟ್ಟಿದೀವಿ. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಹುಣಸೆಕುಂಟೆ ಗ್ರಾಮ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ. ಆದರೆ ಇದು ಟೌನಿಂದ ಏನು ಇಲ್ಲಿ ಬರಬೇಕಾದ್ರೂ ಆಟಗಳು ಸೌಕರ್ಯನೂ ಕಡಿಮೆ ಇದೆ. ಅಂಥ ಜಾಗದಲ್ಲಿ ಈ ಶಕ್ತಿ ಮುನೇಶ್ವರ ಅಂತ ಹೇಳ್ಬಿಟ್ಟು ಈ ಅಪ್ಪ ಬಂದು ನೆಲೆಸಿದ್ದಾರೆ. ಸ್ವಾಮಿ ಹೂ ಪ್ರಸಾದ ಕೇಳೋದು, ಪ್ರಶ್ನೆ ಕೇಳೋದು ಅಂದ್ರೆ ಪ್ರತಿದಿನ ಬಂದು ಕೇಳ್ಬೋದು.